ಮಂಗಳೂರು ನಗರ ಬೇರೆ ನಗರಗಳಂತೆ ಅಭಿವೃದ್ಧಿಗೆ ಒಳಪಟ್ಟಿದೆ. ಆದರೆ ಇಲ್ಲಿನ ಐತಿಹಾಸಿಕವಾಗಿರುವಂತಹ ಸಾರಿಗೆ ವ್ಯವಸ್ಥೆ ಬೇರೆ ಎಲ್ಲ ನಗರಗಳಲ್ಲಿ ಇದ್ದತೆಯೇ ಹಾಕಿಕೊಂಡಿರುತ್ತಾರೆ. ಇಲ್ಲಿಯ ರೋಡು ರಸ್ತೆಗಳು ಹಳೆದಂತೆ ಆಗಿದ್ದರೂ ಇತ್ತೀಚೆಗೆ ವಾಹನ ದಟ್ಟಣೆ ಹೆಚ್ಚಾಗುತ್ತಲೇ ಇದೆ. ಹಾಗಿದ್ದಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈಗಾಗಲೇ ಮಾನ್ಯರು ಹೇಳಿದಂತೆ ಕಾನೂನಲ್ಲೂ ಸುಮಾರು ಬದಲಾವಣೆಗಳು ಬಂದಿವೆ. ನ್ಯೂ ಕ್ರಿಮಿನಲ್ ಲಾಸ್, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಸಂಹಿತೆಗಳನ್ನು ಮುಂದಿನ ತಿಂಗಳು ಜಾರಿಯಲ್ಲಿ ಬರುತ್ತವೆ. ಹಾಗಿದ್ದಲ್ಲಿ ಸಾರ್ವಜನಿಕರಾಗಿರಲಿ, ಬಸ್ಸು ಚಾಲಕರಾಗಿರಲಿ ಸುಮಾರು ಮಾರ್ಗಸೂಚಿಗಳನ್ನು ಹಾಗೂ ಇಲ್ಲಿ ಪರಿಪಾಲಿಸಬೇಕಾಗಿರುವಂತಹ ರೂಲ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ಳೋದು ತುಂಬ ಪ್ರಾಮುಖ್ಯತೆವಂತ ಹೊಂದಿಕೊಂಡಿರ್ತದೆ. ಅದಲ್ಲದೆ ನಾನು ಈಗಾಗಲೇ ಇಲ್ಲಿ ಬಂದು ಸುಮಾರು 2 ತಿಂಗಳಾಗಿದ್ದು ಇಲ್ಲಿನ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡಿರ್ತೇನೆ. ಸುಮಾರು 1,000 ಬಸ್ಸುಗಳು, ಅದರಲ್ಲಿ ಸಿಟಿ ಬಸ್ಸು ಸುಮಾರು 386 ಇವೆ, ಸರ್ವಿಸ್ ಬಸ್ಗಳು 566 ಇವೆ. ಅದಲ್ಲದೆ ಇಲ್ಲಿ ಆ ಬಸ್ಗಳಲ್ಲಿ ಪ್ರಯಾಣಿಸಿರುವಂತಹ ಸಾರ್ವಜನಿಕರನ್ನು ಅವರಿಂದ ಕೇಳ್ಪಟ್ಟಿರುವಂತಹ ದೂರುಗಳು ಮಾನ್ಯರು ಹೇಳಿದಾಗೆ ನಮಗೆ ಇಲ್ಲಿ ಈ ಕಾರ್ಯಗಾರಕ್ಕೆ ಕರೆಸಿರುವಂಥ ಉದ್ದೇಶ ತಮಗೆ ನಮ್ಮಿಂದ ಹೇಳಬೇಕಾಗಿರುವಂಥ ಸಾಮಾನ್ಯ ಸೂಚನೆಗಳನ್ನು ಹಂಚಿಕೊಳ್ಳಬೇಕಾಗಿರುತ್ತದೆ. ಹಾಗಿದ್ದಲ್ಲಿ ಸುಮಾರು 3 ಬಾರಿ ನಾವು ಶ್ರಿಲ್ ಹಾರ್ನ್ ಸ್ಪೆಷಲ್ ಡ್ರೈವ್ಗಳನ್ನು ಹಮ್ಮಿಕೊಂಡಿದ್ದು 235 ಬಸ್ಗಳಿಂದ ನಮ್ಮ ಠಾಣಾವಾರು ಶ್ರಿಲ್ ಹಾರ್ನ್ಗಳನ್ನು ತೆಗೆಸಿದ್ದಾರೆ. ಆದರೂ ಸಹ ದೂರುಗಳು ಕಡಿಮೆ ಆಗಿದ್ದಿಲ್ಲ. ಬಸ್ಗಳನ್ನು ದಾರಿಗಳಲ್ಲಿ ನಿಲ್ಲಿಸಿ ಒಂದೊಂದು ಬಸ್ನ ಚೆಕ್ ಮಾಡಿ ಅದರ ಮೆಕ್ಯಾನಿಕ್ನ ಕರೆಸಿ ಶ್ರಿಲ್ ಹಾರ್ನ್ಗಳನ್ನು ತೆಗೆಸುವಂಥ ಕೆಲಸ ನಮ್ಮ ಠಾಣಾಧಿಕಾರಿಗಳು ಮಾಡಿರ್ತಾರೆ. ಆದರೂ ಅದು ಕಷ್ಟಕರವಾಗಿದೆ. ಅದಲ್ಲದೆ ಬಸ್ಸು ಚಾಲಕರಿಗೆ ಸುಮಾರು ಬಾರಿ ಈಗಾಗಲೇ ನಾನು ಆಫೀಸ್ನಲ್ಲಿಯೂ ನಮ್ಮ ಬಸ್ ಮಾಲೀಕರಿಗೂ ನಾನು ಒಂದು ಸಭೆಯನ್ನು ಹಮ್ಮಿಕೊಂಡು ಅವರಿಗೆ ವೈಲೇಷನ್ಸ್ ಆಗಿರ್ತಿರೋ ಬಗ್ಗೆ, ದೂರುಗಳು ಬಂದಿರೋ ಬಗ್ಗೆ ತುಂಬ ಮಾಹಿತಿಯನ್ನು ಹಂಚ್ಕೊಂಡಿದ್ದೇವೆ. ಇದಾದ ನಂತರ ನಾವು ಸ್ಪೆಷಲ್ ಡ್ರೈವ್ಸ್ ಮಾಡ್ತೇವೆ. ಮಾಡಿದಾಗ ಇಂಥ ಒಂದು ಪ್ರಕರಣಗಳು ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿಕೊಂಡಿದ್ರು ನಮ್ಮಲ್ಲಿ ದೂರು ಹೆಚ್ಚಾಗುತ್ತಲೇ ಹೋಗ್ತವೆ. ರೆಕ್ಲೆಸ್ ಡ್ರೈವಿಂಗ್, ಎಕ್ಸೆಸ್ ಪ್ಯಾಸೆಂಜರ್, ಫುಟ್ಬೋಟ್ ಟ್ರಾವೆಲಿಂಗ್, ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಇಂಥದನ್ನು ತುಂಬ ಸರಿ ನೋಡಿದ್ದೇವೆ. ಬಸ್ಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸಿದರೂ ಅವರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು, ಟಿಕೆಟ್ ಕೊಟ್ಟರು ಚಿಲ್ಲರೆ ವಾಪಸ್ ಮಾಡದೇ ಇರುವಂಥದ್ದು, ಇಂಥ ಸುಮಾರು ದೂರುಗಳು ನಮ್ಮಲ್ಲಿ ಕಂಡುಬಂದಿವೆ. ಅದಲ್ಲದೆ ನಿಮ್ಮಲ್ಲಿ ಈ ವೇದಿಕೆ ಮುಖಾಂತರ ನನ್ನ ಮನವಿ ಏನಂದರೆ ಆದಷ್ಟು ಕಾನೂನನ್ನು ಪಾಲನೆ ಮಾಡಿ. ಈಗ ನಾನು ಹೇಳಿದಂತೆ ಶಾಲಾ ಕಾಲೇಜುಗಳು ಮುಂದಿನ ತಿಂಗಳಿಗಿಂತ ತೆರೆಯಲಿರುತ್ತವೆ. ಹಾಗಿದ್ದಲ್ಲಿ ಬಸ್ಗಳನ್ನು ಜಾಗರೂಕತೆಯಿಂದ ರಸ್ತೆ ಮೇಲೆ ಸಂಚರಿಸಬೇಕು. ಅದಲ್ಲದೆ ಪ್ರತಿಯೊಬ್ಬ ನಿರ್ವಾಹಕರು ಕಂಪ್ಯೂಟರೈಸ್ಡ್ ಟಿಕೆಟಿಂಗ್ ಸಿಸ್ಟಮ್, ಈಗ ಅಜೀಜ್ ಪರ್ತಿಪಾಡಿಯವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಕಂಪ್ಯೂಟರೈಸ್ಡ್ ಟಿಕೆಟ್ ಮೆಷೀನನ್ನು ನಿಮ್ಮಲ್ಲಿ ಹಂಚಿಕೊಳ್ತೇವೆ. ಅದರಲ್ಲಿ ತಾವು ಟಿಕೆಟ್ಗಳನ್ನು ವಿತರಿಸಬೇಕು ಅಂತ ಮನವಿ. ಅದಲ್ಲದೆ ಬಸ್ಸು ಚಾಲಕರು ಸಾರ್ವಜನಿಕರೊಂದಿಗೆ ಸಭ್ಯತೆಯಿಂದ ವರ್ತಿಸುವುದು, ಇದು ತೀರಾ ಮುಖ್ಯವಾದದ್ದು.
ಸಭ್ಯತೆಯಿಂದ ವರ್ತಿಸೋ ಬಗ್ಗೆ ಸುಮಾರು ದೂರುಗಳು ಬರ್ತಾ ಇವೆ. ದಯವಿಟ್ಟು ಸಂಚರಿಸುವಾಗ ಬಸ್ ಚಾಲಕರಾಗಲಿ, ನಿರ್ವಾಹಕರಾಗಿರಲಿ, ಸಾರ್ವಜನಿಕರೊಂದಿಗೆ ತುಂಬ ಸಂಯಮದಿಂದ ಮಾತಾಡಿಸ್ಬೇಕು ಅಂತ ವಿನಂತಿ. ಅದಲ್ಲದೆ ತಾವು ಕರ್ತವ್ಯದಲ್ಲಿರುವಾಗ ಯೂನಿಫಾರ್ಮ್ ಅನ್ನು ಧರಿಸಬೇಕು ಅಂತ ವಿನಂತಿಸುತ್ತೇನೆ. ಯಾವುದೇ ಕಾರಣಕ್ಕೂ ಇಯರ್ಫೋನ್ಸ್ ಆಗಿರಲಿ, ಹೆಡ್ಫೋನ್ಸ್ ಆಗಿರಲಿ, ಮೊಬೈಲ್ಗಳನ್ನು ಬಳಸಬೇಡಿ. ನಿಮಗೆ ಗೊತ್ತಿಲ್ಲದ ಹಾಗೆ ಹಿಂದಿನವರು ಹಾರ್ನ್ ಹೊಡಿತಾರಿರ್ಬೋದು, ಮುಂದೆ ಗಾಡಿ ಅಥವಾ ಒಬ್ಬ ಪಾದಚಾರಿ ರೋಡನ್ನು ದಾಟ್ತಿರ್ಬೋದು, ಗೊತ್ತಾಗದೆ ಅಪಘಾತಗಳು ಉಂಟಾಗುತ್ತವೆ. ಕೆಳ ತಿಂಗಳು ಸಹ್ಯಾದ್ರಿ ಕಾಲೇಜ್ ಹತ್ರ ಒಬ್ಬ ಹೆಣ್ಮಗಳು, ಕಾಲೇಜ್ ಸ್ಟೂಡೆಂಟ್, ಬ್ಯಾರಿಕೇಡ್ ಹತ್ರ ಬಸ್ಸು ತುಂಬ ಫಾಸ್ಟಾಗಿ ಬಂದು ಮೂಮೆಂಟ್ ಆದಾಗ ಬಿದ್ದಿರುವಂಥ ಪ್ರಕರಣ ಒಂದು ಕಂಡುಬಂತು. ಅದರಲ್ಲಿ ಯಾರ ಜಾಗರೂಕತೆ ವಹಿಸಬೇಕಾಗಿತ್ತು ಅಂತ ತಾವೇ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಇಲ್ಲಿ ನಮ್ಮ ಬಸ್ನಲ್ಲಿ ಕುಳಿತವರು ಅವರ ಹಾಗೆ ಅಂತ ಅಂದ್ಕೊಂಡು ತಾವು ತುಂಬ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಅದಲ್ಲದೆ ತಮ್ಮ ರೂಟ್ಗಳು ನಿರ್ದಿಷ್ಟವಾಗಿ ರೂಟ್ಗಳನ್ನು ತಮಗೆ ಕೊಟ್ಟಿರುತ್ತಾರೆ. RTO ಅಧಿಕಾರಿಗಳಿಗೆ ಈಗ ಈ ವೇದಿಕೆ ಮೂಲಕ ನಾನು ವಿನಂತಿಸಿದ್ದೇನೆಂದರೆ, ಈ ಟೈಮಿಂಗ್ಸನ್ನು ರಿವೈಸ್ ಮಾಡಬೇಕು. ಇತ್ತೀಚೆಗೆ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು, ಇದೇ ಸೇಮ್ ಟೈಮಿಂಗ್ಸ್ನ ಅವ್ರು ಫಾಲೋ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಹಾಗಾಗಿ ಅವರು ಆ ಟೈಮಿಂಗ್ಸ್ ಫಾಲೋ ಮಾಡಲಿಕ್ಕೆ ಅಂತ ಬೇಗ ಬೇಗ ಓಡಿಸ್ಕೊಂಡು ಹೋಗುವಂಥದ್ದಿದೆ. ಅದನ್ನು ತಾವು ದಯವಿಟ್ಟು ಗಮನಿಸಬೇಕು, ಆದಷ್ಟು ರಿವೈಸ್ ಮಾಡಬೇಕಂತ ಮನವಿ. ಅದಲ್ಲದೆ ಲೇನ್ ಡಿಸಿಪ್ಲಿನ್, ದಯವಿಟ್ಟು ಒಂದರ ಹಿಂದೆ ಒಬ್ಬ ಬಸ್ ನಿಲ್ದಾಣ ಎಲ್ಲಿರುತ್ತೋ ನಿರ್ದಿಷ್ಟ ನಿಲ್ದಾಣದಲ್ಲಿಯೇ ನಿಲ್ಲಿಸಬೇಕು ಅಂತ ವಿನಂತಿಸ್ತೇನೆ. ಬಸ್ಸು ನಿಲ್ದಾಣ ಆಗಿರ್ಬೋದು, ನಮ್ಮ ಮಹಾರಾಜ ಕಾಂಪ್ಲೆಕ್ಸಲ್ಲಿ ಆಗಿರ್ಬೋದು, ಲೇಡಿ ಗೋಶನಲ್ಲಿ ಆಗಿರ್ಬೋದು, ಅಲ್ಲಲ್ಲೇ ನಿಲ್ಲಿಸಬೇಕು. ನಮ್ಮ ಸಾರ್ವಜನಿಕರು ಅಲ್ಲಿಗೆ ಬಂದು ಬಸ್ಸು ಹತ್ತಬೇಕು. ಹಾಗಾಗಿ ನೀವು ಅವ್ರು ನಿಂತಿರೋ ಜಾಗಕ್ಕೆ ನಿಲ್ಲಿಸದೆ ಬಸ್ ತಂಗುದಾಣದಲ್ಲಿ ನಿಲ್ಲಿಸಬೇಕು ಅಂತ ವಿನಂತಿಸ್ತೇನೆ. ಈಗಾಗ ಮಾಡಿದಲ್ಲಿ ಹಿಂದೆ ಬರುವಂಥ ಬಸ್ಸು ತಮ್ಮ ಬಸ್ಸಿನ ಹಿಂದೆನೇ ನಿಲ್ಲಿಸಬೇಕು. ಅದನ್ನು ಓವರ್ಟೇಕ್ ಮಾಡಿ ರೈಟ್ಗೆ ಬಂದು ನಿಲ್ಲಿಸಿದ್ರೆ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ದಾಟಿಸ್ಕೊಂಡು 2-3 ಬಸ್ಸು ಓಡ್ಕೊಂಡು ಬಂದು ಹತ್ತುವಂಥ ಸಂಗತಿ ನಮ್ಮ ಕಣ್ಣಾರೆ ನೋಡ್ತೇವೆ. ಇದರಿಂದ ಅಪಘಾತಗಳು ಹೆಚ್ಚಾಗತ್ತೆ. ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಇತ್ತೀಚೆಗೆ ನಾವು ಬ್ಯಾರಿಕೇಡ್ಸ್ ಹಾಕ್ಸಿದ್ದೀವಿ ರೋಡ್ ಮಧ್ಯದಲ್ಲಿ. ಲೇಡಿ ಗೋಶನ್ ಹತ್ರ ಆಗಿರಲಿ, ನಮ್ಮ ಸಾಹೇಬ್ರ ಆದೇಶದ ಮೇರೆಗೆ ಅಲ್ಲಿ ಬ್ಯಾರಿಕೇಡ್ಸ್ಗಳನ್ನು ಹಾಕ್ಸಿದ್ದೀವಿ. ಇದು ಲೇನ್ ಡಿಸಿಪ್ಲಿನ್ ಅಂತ ಮಾಡುವಂಥ ಉದ್ದೇಶಕ್ಕೋಸ್ಕರ ಮಾತ್ರ. ನೀವು ಹೊರಗಡೆ ರಾಜ್ಯಕ್ಕೆ ಹೋದರೆ ಇಲ್ಲ ಬೇರೆ ದೇಶಕ್ಕೆ ಹೋದರೆ ಇವೆಲ್ಲ ಜಾಸ್ತಿ ಕಂಡುಬರಲ್ಲ. ಅವ್ರಿಗೆ ಮನವರಿಕೆ ಇರುತ್ತೆ. ನೀವು ಬ್ಯಾರಿಕೇಡ್ ಹಾಕಿ ಇಲ್ಲಿ ಮಾತ್ರ ನೀವು ಸಂಚಾರ ಮಾಡಬೇಕು ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಿದ್ದಲ್ಲಿ ನಾವು ಖುದ್ದಾಗಿ, ಇದು ನಮ್ಮ ನಗರ, ಇದು ನಮ್ಮ ಮಂಗಳೂರು ನಗರ, ಇಲ್ಲಿ ನಮ್ಮ ವ್ಯವಸ್ಥೆ ಏನಿದೆ, ಬಸ್ಸುಗಳ ವ್ಯವಸ್ಥೆ ಏನಿದೆ, ಸಾರಿಗೆ ವ್ಯವಸ್ಥೆ, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಇನ್ನೊಬ್ಬರಿಂದ ನಾವು ಕೇಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ಕೂಡ್ದು ಅಂತ ನಾವೆಲ್ಲರೂ ಒಂದು ದೃಢ ನಿಶ್ಚಯ ಮಾಡಿದರೆ, ನಾವೆಲ್ಲರೂ ಸೇರಿ ಖಂಡಿತ ಒಂದು ಸುಗಮ ಸಂಚಾರಕ್ಕೆ ನಾವು ದಾರಿ ಮಾಡಿಕೊಳ್ಬೋದಾಗಿದೆ. ಅದಲ್ಲದೆ ಚಾಲಕರು ಮತ್ತು ನಿರ್ವಾಹಕರು ನಿಮ್ಮೆಲ್ರಿಗೂ ಒಂದು ವಿನಂತಿ, ಬಸ್ಸಿನಲ್ಲಿ ಹತ್ಸುವಾಗ ಮಹಿಳೆಯರಿರ್ತಾರೆ, ದಯವಿಟ್ಟು ತಂಗುದಾಣದ ಹತ್ತಿರ ತಗೊಂಡು ಬಂದು ಬಸ್ಗನ್ನು ನಿಲ್ಲಿಸ್ಬೇಕು. ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಲೇನ್ ಡಿಸಿಪ್ಲಿನ್ ಈಗಾಗಲೇ ಹೇಳ್ದಂಗೆ. ಮತ್ತು ರೆಡ್ ಲೈಟ್, KB ಕಟ್ಟೆ, ಹಂಪನಕಟ್ಟೆ ಜಂಕ್ಷನ್ ಬರ್ತಿದ್ದ ಹಾಗೇ ತಮ್ಮ ಗಾಡಿಗಳ ಸ್ಪೀಡು ಕಡಿಮೆಯಾಗಿ ಹೋಗ್ತಾ ಎಷ್ಟು ಜನ ಸಾರ್ವಜನಿಕರನ್ನು ನೀವು ಹತ್ಸ್ಕೊಳ್ತೀರ, ಅರ್ಥ ಆಗುತ್ತೆ. ಆದರೆ ಹಿಂದೆ ಬೇರೆ ವಾಹನಗಳು ಬರ್ತಾ ಇವೆ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ಳಿ. ನೀವು ಎಲ್ಲಿ ಬಸ್ಗಳನ್ನು
ಸ್ಟಾಪ್ ಅಂತ ಕೊಟ್ಟಿರ್ತಾರೋ ನಿಗದಿತವಾಗಿರುವಂಥ ಸ್ಟಾಪ್ಗಳಲ್ಲಿ ಮಾತ್ರ ನಿಲ್ಲಿಸ್ಬೇಕು. ಎಕ್ಸ್ಪ್ರೆಸ್ ಬಸ್ಗಳು ಸಹ ಸಿಟಿ ಬಸ್ಗಳಾಗೋಗಿವೆ. ಬಸ್ ಡೋರ್ಸ್ಗಳನ್ನು ಹಾಕೋದಿಲ್ಲ, ಬಸ್ ಡೋರ್ ಇದ್ದರೂ ಸಹ ಹಾಕೋದಿಲ್ಲ. ಇದು ಸಮಸ್ಯೆ ಜಾಸ್ತಿ ಮಾಡ್ತಾ ಇವೆ. ಇವೆಲ್ಲವನ್ನು ನೀವು ಪರಿಪಾಲಿಸಿದ್ರೆ ನಾವೆಲ್ಲರೂ ಸೇರಿ ಒಂದು ಸಾರಿಗೆ ಸುವ್ಯವಸ್ಥೆಯನ್ನು ಮಾಡಬಹುದು ಅಂತ ನನ್ನ ನಂಬಿಕೆ. ಈ ಶಿಬಿರವನ್ನು ಹಮ್ಮಿಕೊಂಡಿರುವಂತಹ ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದವರಿಗೆ, ಕೆನರಾ ಬಸ್ ಮಾಲೀಕರ ಸಂಘದವರಿಗೆ ಹಾಗೂ ಸೆಂಟ್ ಅಲೋಯಸಿಯಸ್ರವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ವಿವಿಧ ಇಲಾಖೆಯಿಂದ ಬಂದಿರುವಂಥ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರು, ಬಸ್ ಚಾಲಕರು, ನಿರ್ವಾಹಕರು ಹಾಗೂ ಎಲ್ಲರಿಗೂ, ಎಲ್ಲ ಸ್ನೇಹಿತರು, ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.